ನಮಸ್ಕಾರ. ಶ್ರೀಮಾತ್ರೇ ನಮಃ. ಈ ಸತಿ ಲಲಿತಾ ಸಹಸ್ರನಾಮದ ವಿಡಿಯೋ ಹಾಕೋದಿಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮಿಸಿ. ನಾವು ನಾಮಗಳ ಅರ್ಥಗಳನ್ನ ನೋಡ್ತಾ ಇದ್ವಿ. ಇವತ್ತು ಅದೇ ಸೀರೀಸ್ ಅಲ್ಲಿ ಚಿದಗ್ನಿಕುಂಡ ಸಂಭೂತ ಅನ್ನುವ 4ನೇ ನಾಮದಿಂದ ಶುರು ಮಾಡೋಣ. ದಿ ಆರಿಜಿನ್ ಆಫ್ ಲಲಿತಾ ಸಹಸ್ರನಾಮ ಅಂತ ಹಿಂದೆ ಹಾಕಿದ ಒಂದು ವಿಡಿಯೋದಲ್ಲಿ ಭಂಡಾಸುರ ಅಂದ್ರೆ ಯಾರು, ಅವನ ಸಂಹಾರ ಮಾಡೋದಿಕ್ಕೆ ದೇವಿ ಹೇಗೆ, ಇಂದ್ರಾದಿ ದೇವರುಗಳು ಮತ್ತು ತ್ರಿಮೂರ್ತಿಗಳು ಎಲ್ಲರೂ ಸೇರಿ ಮಹಾಶಂಭುನಾಥ ಅಥವಾ ಮಹಾಭೈರವ ಅಂತ ನಾವು ಕರೆಯೋ ಶಿವನ ಒಂದು ಸ್ವರೂಪ, ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವರೆಲ್ಲರೂ ಸೇರಿ ಹೇಗೆ ಒಂದು ದೊಡ್ಡ ಯಾಗವನ್ನ ಮಾಡ್ತಾರೆ. ಈ ಭೂಮಂಡಲದಿಂದ ಆಚೆ ಹೋಗಿ ಈ ಭೂಮಿಯನ್ನೇ ಒಂದು ಅಗ್ನಿಕುಂಡವಾಗಿ ಬಳಸಿಕೊಂಡು ಅವರು ತುಂಬಾ ಕಳಕಳಿಯಿಂದ ದೇವಿನ ಬೇಡ್ಕೊಂಡು ಈ ಯಾಗವನ್ನ ಮಾಡ್ತಾರೆ. ಆ ದೇವರುಗಳೆಲ್ಲರೂ ತಮ್ಮ ಕೈ ಕಾಲು ತಮ್ಮ ಅಂಗಗಳನ್ನೆಲ್ಲ ಕಟ್ ಮಾಡಿ ಆ ಯಾಗದಲ್ಲಿ ಆಹುತಿಯಾಗಿ ಆಫರ್ ಮಾಡ್ತಾರೆ. ಕೊನೆಗೆ ಭಂಡಾಸುರ ಹತ್ರ ಬರ್ತಾ ಇದ್ದಾನೆ. ಅವನು ಕೈಯಲ್ಲಿ ಸಿಕ್ಕಾಕೊಂಡು ನಾವು ಸತ್ತೋಗೋದಕ್ಕಿಂತ ಈ ದೇವಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಯಾಗದಲ್ಲೇನೆ ನಮ್ಮ ಪ್ರಾಣನ ಬಿಟ್ಬಿಡೋಣ ಅಂತ ಆ ಹೈಯೆಸ್ಟ್ ಸ್ಯಾಕ್ರಿಫೈಸ್, ತಮ್ಮ ಜೀವದ ತ್ಯಾಗವನ್ನ ಮಾಡಬೇಕು ಅಂತ ಒಬ್ಬೊಬ್ರೆ ಆ ಅಗ್ನಿಯಲ್ಲಿ ಧುಮುಕಿದಾಗ ದೇವಿ ಆವಿರ್ಭವಿಸ್ತಾಳೆ. ದೇವಿ ಅವತಾರ ತಾಳೋಲ್ಲ, ದೇವಿ ಹುಟ್ಟೋದಿಲ್ಲ, ದೇವಿ ಪ್ರಕಟ ಆಗ್ತಾಳೆ. ಅವಳು ಅಯೋನಿ, ಅವಳು ಯಾವತ್ತೂ ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿಲ್ಲ. ಪದ್ಮಾವತಿ ಆಗಿರಬಹುದು, ಅವಳು ಆಕಾಶರಾಜನಿಗೆ ಒಂದು ತಾವರೆ ಒಳಗಡೆ ಸಿಗ್ತಾಳೆ. ಅದೇ ತರ ಸೀತೆ ಆಗಿರ್ಬೋದು, ಜನಕ ಫೀಲ್ಡ್ ನ ಪ್ಲವ್ ಮಾಡಬೇಕಾದ್ರೆ ಅವರಿಗೆ ಆ ಮಗು ಸಿಗತ್ತೆ. ಅದೇ ತರ ಮಲಯಧ್ವಜ ಪಾಂಡ್ಯನ್ ಅನ್ನೋ ರಾಜ ಒಂದು ಯಾಗ ಮಾಡಬೇಕಾದ್ರೆ ಆ ಯಾಗದಲ್ಲಿ ಅವನಿಗೆ ಸಿಗುವ ಮಗುವೆ ಮೀನಾಕ್ಷಿ. ಹಾಗೆ ಕಾಮಾಕ್ಷಿ ಆಗಿರ್ಬೋದು, ದುರ್ಗೆ ಆಗಿರ್ಬೋದು, ಲಲಿತಾ ಆಗಿರ್ಬೋದು, ಅವಳು ಪ್ರಕಟ ಆಗ್ತಾಳೆ, ಅವಳು ಹುಟ್ಟೋದಿಲ್ಲ, ಅವಳು ಅವತಾರ ತಾಳೋದಿಲ್ಲ. ಆಗ ದೇವಿ ಬಂದು ಎಲ್ಲರನ್ನ ಮತ್ತೆ ಬದುಕಿಸಿ ಅವ್ರಿಗೆ ನಾನು ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾಳೆ. ಈಗ ನಮ್ಮ ದೇಹದ ಒಳಗೆ ಚಿತ್ ಅನ್ನೋದು ಜ್ಞಾನ ಎಂಬ ಅಗ್ನಿ. ಅಗ್ನಿ ಅಂದ್ರೆ ಏನು? ಬೆಳಕು, ಪ್ರಕಾಶ, ಮತ್ತೆ ಬಿಸಿ, ಶಾಖ. ಜ್ಞಾನ ಅಂದ್ರೆ ಏನು? ಅದು ಒಂದು ಬೆಳಕು, ಜ್ಞಾನ ಜ್ಯೋತಿ ಅಂತ ಹೇಳ್ತೀವಿ. ಈಗ ನಾವ್ ಯಾವ್ದಾದ್ರು ಕಾಮಿಕ್ ಬುಕ್ ಓದ್ಬೇಕಾದ್ರೆ ಒಬ್ರಿಗೆ ಯಾರಿಗಾದ್ರೂ ಒಳ್ಳೆ ಬ್ರಿಲಿಯಂಟ್ ಐಡಿಯಾ ಬಂದ್ಬಿಟ್ರೆ ಅಲ್ಲೊಂದು ಲೈಟ್ ಬಲ್ಬ್ ಚಿತ್ರ ಇರುತ್ತೆ ಅವ್ರ ತಲೆ ಪಕ್ಕದಲ್ಲಿ. ಆ ತರ ಈ ಜ್ಞಾನ ಅನ್ನೋದು ಅದು ಕೂಡ ಪ್ರಕಾಶ, ಬೆಳಕು. ಈ ಜ್ಞಾನವೆಂಬ ಅಗ್ನಿ ನಮ್ಮ ಚಿತ್ತದಲ್ಲಿ ಯಾವಾಗ ಬರುತ್ತೆ ಆಗ ಅದು ತರುವುದು ಆನಂದ. ಈ ಜ್ಞಾನ ಬಂದಾಗ ಏನಾಗುತ್ತೆ ಅಂದ್ರೆ ಅಜ್ಞಾನ ಅನ್ನೋ ಅಂಧಕಾರನ ಅದು ಹೋಗಲಾಡಿಸುತ್ತೆ. ಅಜ್ಞಾನ ಅಂದ್ರೆ ಏನು? ಮಾಯೆ, ಅವಿದ್ಯೆ, ಇವೆರಡು ಸ್ವಲ್ಪ ಓವರ್ಲ್ಯಾಪಿಂಗ್ ಮೀನಿಂಗೇ ಇದೆ. ಎರಡು ತುಂಬಾ ಏನು ಡಿಫರೆಂಟ್ ಅಲ್ಲ. ಮಾಯೆ ಅಂದ್ರೆ ಏನು? ಯಾವ ಒಂದು ವಸ್ತುವಿಗೆ ನಾಮ ಮತ್ತೆ ರೂಪ ಎರಡು ಇದೆಯೋ ಅದು ಮಾಯೆ. ಅದಕ್ಕೆ ಒಂದು ನೇಮ್ ಮತ್ತೆ ಒಂದು ಫಾರ್ಮ್, ಒಂದು ಆಕಾರ, ಒಂದು ಶೇಪ್ ಇದ್ರೆ ಅದು ಮಾಯೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮಣ್ಣಲ್ಲಿ ಒಂದು ಕುದುರೆ ಬೊಂಬೆ ಮಾಡಿ ತಗೊಂಬಂದು ನಿಮಗೆ ತೋರಿಸ್ತೀನಿ. ನೀವೇನಂತೀರಾ? ಓ, ಇದೊಂದು ಕುದುರೆ ಅಂತೀರಾ. ನೀವು ಅದನ್ನ ಕುದುರೆಯಾಗಿ ನೋಡ್ತೀರಾ, ಅದು ಮಾಯೆ. ಈಗ ನಾನೇನ್ ಮಾಡ್ತೀನಿ, ಅದೇ ಕುದುರೆನ ತಗೊಂಡೋಗಿ ಅದನ್ನ ಮುರಿದಾಕಿ ಪುಡಿ ಮಾಡಿ ಸ್ವಲ್ಪ ನೀರ್ ಚಿಮುಕ್ಸಿ ಅದರಲ್ಲಿ ಒಂದು ತುಳಸಿ ಬೃಂದಾವನ ಮಾಡ್ಕೊಂಡು ಬಂದು ನಿಮಗ್ ತೋರಿಸ್ತೀನಿ. ನೀವೇನ್ ಹೇಳ್ತೀರಾ? ಓ, ತುಳಸಿ ಬೃಂದಾವನ ಅಂತೀರಾ. ನೀವ್ ಯಾಕೆ ಹಂಗ ಹೇಳ್ತೀರಾ? ಯಾಕೆ ಅಂದ್ರೆ ಅದಕ್ಕೆ ಒಂದು ಆಕಾರ ಇದೆ, ಅದನ್ನ ನೀವು ರೆಕಗ್ನೈಸ್ ಮಾಡ್ತೀರಾ. ಅದಕ್ಕೆ ಬೃಂದಾವನ ಅಂತ ಒಂದು ಹೆಸರಿದೆ. ಅದೇ ತರ ಕುದುರೆ ಅಂದ್ರೆ ಅದಕ್ಕೊಂದು ಶೇಪ್ ಇದೆ, ಫೆಮಿಲಿಯರ್ ಶೇಪ್ ಇದೆ, ನೀವು ಅದನ್ನ ರೆಕಗ್ನೈಸ್ ಮಾಡ್ತೀರಾ, ಮತ್ತೆ ಅದಕ್ಕೆ ಕುದುರೆ ಅಂತ ಹೆಸರಿದೆ. ಈಗ ನಾನು ಆ ಬೃಂದಾವನಾನು ತಗೊಂಡು ಹೋಗಿ ಮತ್ತೆ ಅದನ್ನ ಮುರಿದಾಕಿ ಪುಡಿ ಮಾಡಿ ಬರೀ ಮಣ್ಣನ್ನ ತಗೊಂಬಂದು ನಿಮಗ್ ತೋರಿಸ್ತೀನಿ. ಅವಾಗ ನೀವೇನ್ ಹೇಳ್ತೀರಾ? ಓ, ಇದು ಮಣ್ಣು, ಆ ಕುದುರೆನೂ ಮಣ್ಣು, ಆ ಬೃಂದಾವನಾನು ಮಣ್ಣು, ಇದು ನಿಜವಾದ ಮಣ್ಣು. ಸೊ ಮಾಯೆ ಅಂದ್ರೆ ಯಾವುದೊಂದಕ್ಕೆ ಒಂದು ರೂಪ ಮತ್ತೆ ಒಂದು ನಾಮ ಇದೆ, ಮತ್ತೆ ಅದರ ಹಿಂದೆ ಒಂದು ಸತ್ಯ ವಸ್ತು ಇದೆ. ಆ ಸತ್ಯ ವಸ್ತು ನಮಗೆ ಕಾಣಿಸಲ್ಲ. ಮಾಯೆಯಿಂದಾಗಿ ನಮಗೆ ಅದು ಕುದುರೆಯಾಗಿ ಕಾಣಿಸುತ್ತೆ.
ಈಗ ಅದು ಕುದುರೆಯಾಗಿ ಕಾಣಿಸೋದಲ್ದೆ ನಾವು ಹುಲ್ಲನ್ನ ತಗೊಂಡ್ಬಂದು ಆ ಕುದುರೆ ಹತ್ರ ತಿನ್ನು ತಿನ್ನು ಅಂತ ಆ ಮಣ್ಣಿನ ಕುದುರೆ ಹತ್ರ ಅಂತೀವಲ್ಲ, ಅದು ಅವಿದ್ಯೆ. ಈ ಮಾಯೆ ಮತ್ತು ಅವಿದ್ಯೆ ಇರೋದ್ರಿಂದಾನೇ ನಮಗೆ ವ್ಯತ್ಯಾಸ ಗೊತ್ತಾಗೋದು. ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರು ನಮ್ಮವರು, ಅವ್ರು ಬೇರೆಯವರು, ಇವ್ರು ನನ್ನ ಹೊಗಳ್ತಾರೆ, ಅವ್ರು ನನ್ನ ಕ್ರಿಟಿಸೈಸ್ ಮಾಡ್ತಾರೆ, ನನಗೆ ಇವ್ರ ಇಷ್ಟ, ನನ್ಗೆ ಅವ್ರ ಇಷ್ಟ ಇಲ್ಲ. ಈ ಡಿಸ್ಟಿಂಕ್ಷನ್ ಯಾವಾಗ ಆಗತ್ತೆ, ಆಗ ನಮ್ಮ ಕಣ್ಣು ಮುಚ್ಚಿಬಿಟ್ಟಿದೆ ಮಾಯೆಯಿಂದ. ಆ ಅಂಧಕಾರದಲ್ಲಿ ನಾವಿದ್ದೀವಿ, ನಮಗೆ ಜ್ಞಾನ ಬಂದಿಲ್ಲ. ಈಗ ನಿಜವಾಗ್ಲೂ ದೊಡ್ಡ ಸಾಧುಗಳು, ದೊಡ್ಡ ಸಾಧಕರು, ದೊಡ್ಡ ಸಿದ್ಧ ಪುರುಷರು ಅವರು ಈ ಡಿಸ್ಟಿಂಕ್ಷನ್ ಮಾಡೋದೇ ಇಲ್ಲ. ಅವರಿಗೆ ಪಶು ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲ ಒಂದೇ. ಸಾಯಿಬಾಬಾ ಕಥೆಯಲ್ಲಿ ನೀವು ನೋಡಿರ್ತೀರಾ, ಬಾಬಾ ಶ್ರೀಮತಿ ತರ್ಖಡ್ ಅಂತ ಒಬ್ರ ಹತ್ರ ಬಂದ್ಬಿಟ್ಟು, ಅಮ್ಮ ನೆನ್ನೆ ನೀನ್ ನನ್ಗೆ ಊಟ ಕೊಟ್ಟೆ, ನನಗೆ ಹೊಟ್ಟೆ ತುಂಬಿತು, ತುಂಬಾ ನನಗೆ ಸಂತೋಷ ಆಯ್ತು, ತೃಪ್ತಿ ಆಯ್ತು ಅಂತಾರೆ. ಆಗ ಆಕೆ ಹೇಳ್ತಾರೆ, ಬಾಬಾ ನಾನ್ ನೆನ್ನೆ ನಿಮ್ಮನ್ನ ನೋಡೇ ಇಲ್ಲ, ನಾನ್ ನಿಮ್ಗೇನು ಊಟ ಕೊಡ್ಲೇ ಇಲ್ವಲ್ಲ, ಏನ್ ಹೇಳ್ತಾ ಇದ್ದೀರಾ ಅಂತ. ನೆನ್ನೆ ನೀನ್ ಊಟ ಮಾಡ್ಬೇಕಾದ್ರೆ ಒಂದು ಹಸ್ಕೊಂಡು ಒಂದು ನಾಯಿ ಬಂತು, ಆ ನಾಯಿಗೆ ನೀನ್ ನಿನ್ ತಟ್ಟೆಯಿಂದ ಒಂದು ರೊಟ್ಟಿನ ತೆಗೆದು ಕೊಟ್ಟೆ, ಆ ನಾಯಿ ತಿಂತು, ಅದಕ್ಕೆ ಹೊಟ್ಟೆ ತುಂಬಿತು, ಆಗ ನನಗ್ ತುಂಬಾ ತೃಪ್ತಿ ಆಯ್ತು ಅಂತ ಬಾಬಾ ಹೇಳ್ತಾರೆ. ಸೊ ಒಂದು ಪ್ರಾಣಿ, ಒಂದು ಪಕ್ಷಿ, ಮನುಷ್ಯ ಯಾವುದ್ರಲ್ಲೂ ಅವರು ಏನೂ ಡಿಸ್ಟಿಂಕ್ಷನ್ ನೋಡಲ್ಲ. ಯಾಕೆ ಅಂದ್ರೆ ಹೇಗೆ ಆ ಮಣ್ಣಿನಿಂದ ಮಾಡಿದ ಕುದುರೆ, ಮಣ್ಣಿನಿಂದ ಮಾಡಿದ ಬೃಂದಾವನ, ಆ ತರ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಪ್ರತಿಯೊಂದು ಜಡ, ಚೇತನ, ಆನಿಮೇಟ್, ಇನ್ಆನಿಮೇಟ್ ಆಬ್ಜೆಕ್ಟ್ಸ್ ಎಲ್ಲಾದ್ರಲ್ಲೂ ಅವಳಿದಾಳೆ. ಏನೇ ಆದ್ರೂ ಅದಕ್ಕೆ ಅವಳೇ ಕಾರಣ, ಏನೇ ಆದ್ರೂ ಅದು ಅವಳ ಸಂಕಲ್ಪ. ಏನೇ ಆಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವುದೇ ಆಗ್ಲಿ, ಅದು ಅವಳ ಚಿತ್ತ ಅಂತ ಯಾವಾಗ ನಾವು ಅರ್ಥಕೊಳ್ತೀವಿ, ಆಗ ಆ ಮಾಯೇನ ನಾವು ಫುಲ್ ಆಗಿ ಕಾನ್ಕರ್ ಮಾಡಿ ನಮಗೆ ಜ್ಞಾನ ಅನ್ನೋ ಬೆಳಕು, ಆ ಪ್ರಕಾಶ ಬಂದಿದೆ ಅಂತ ಅರ್ಥ. ಈಗ ಮನೆಯಲ್ಲಿ ತುಂಬಾ ಕಸ ಇದ್ರೆ ಮನೇನ ಕ್ಲೀನ್ ಮಾಡಕ್ ನಾವೇನ್ ಮಾಡ್ತೀವಿ, ಆ ಕಸನೆಲ್ಲ ತೆಗೆದು ಗುಡಿಸಿ ತಗೊಂಡೋಗಿ ಆಚೆ ಹಾಕ್ತಿವಿ. ಆದ್ರೆ ನಾವು ಮನೆ ಬಾಗಿಲು ತೆಗೆದಾಗ ಮನೆ ಕತ್ಲೆ ಆಗಿದೆ ಅನ್ಕೊಳ್ಳಿ, ಆ ಕತ್ಲೆನೆಲ್ಲ ತಗೊಂಡೋಗಿ ಆಚೆ ಬಿಸಾಕಕ್ಕಾಗತ್ತಾ? ಇಲ್ಲ. ಕತ್ತಲೆನ ಹೋಗಲಾಡಿಸ್ಬೇಕು ಅಂದ್ರೆ ಒಂದ್ ದೊಡ್ಡ ಸ್ಟ್ರಾಂಗ್ ಲೈಟ್ ಸೋರ್ಸ್ ಬರಬೇಕು. ಬೆಳಕು ಚೆನ್ನಾಗಿ ಬಂದ ತಕ್ಷಣ ಕತ್ಲೆ ಎಲ್ಲಿದೆ ಅಂತಾನೆ ಗೊತ್ತಾಗದೆ ಮಾಯ ಆಗ್ಬಿಡುತ್ತೆ. ಆ ತರ ನಮ್ಮ ಚಿತ್ತದಲ್ಲಿ ನಾವು ಈ ಜ್ಞಾನ ಅನ್ನೋ ಅಗ್ನಿ ಬಂದಾಗ ಅದರಲ್ಲಿ ನಮಗಿರೋ ಆಲ್ ಬ್ಯಾಡ್ ಕ್ವಾಲಿಟೀಸ್, ವೈಸಸ್, ನಮಗಿರೋ ಬಯಸ್, ನಮಗಿರೋ ಈ ವ್ಯತ್ಯಾಸ, ಈ ಅವರು ಇವರು, ಒಳ್ಳೆಯವರು ಕೆಟ್ಟವರು, ನಮ್ಗಿಷ್ಟ ಇಷ್ಟ ಇಲ್ಲ, ಈ ಎಲ್ಲ ಬಯಸಸ್, ಡಿಸ್ಟಿಂಕ್ಷನ್ ನಾವು ಹಾಕಿ ಆ ಅಗ್ನಿಯಲ್ಲಿ ಸುಟ್ಬಿಟ್ರೆ, ಬರ್ನ್ ಮಾಡ್ಬಿಟ್ರೆ, ಆಗ ಅಲ್ಲಿಂದ ಆಚೆ ಬರೋದು ಕೇವಲ ಶುದ್ಧವಾದ ಚೈತನ್ಯ, ಆ ಪ್ಯೂರ್ ಕಾನ್ಶಿಯಸ್ನೆಸ್, ಆ ದೇವಿ. ನಮ್ಮ ಚಿದ್ ಅಗ್ನಿಕುಂಡದಲ್ಲಿ ದೇವಿ ಆವಿರ್ಭವಿಸ್ತಾಳೆ. ಈಗ 5ನೇ ನಾಮ ದೇವಕಾರ್ಯ ಸಮುದ್ಯತ. ಈ ದೇವರುಗಳೆಲ್ಲ ಸೇರಿ ಈ ಭಂಡಾಸುರ ನಮಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾನೆ, ಅವನ ಅತ್ಯಾಚಾರ ತಡ್ಕೊಳಕ್ಕಾಗ್ತಾ ಇಲ್ಲ, ಮನಸ್ಸನ್ನ ದೇವಿಗೆ ಸರೆಂಡರ್ ಮಾಡಿ ಬೇಡ್ಕೊಂಡಾಗ ಈ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ದೇವಿ ಬಂದ್ಲು. ಆ ದೇವರುಗಳ ಕಾರ್ಯನ ನಡೆಸ್ಕೊಡೋದಿಕ್ಕೋಸ್ಕರ, ಅದನ್ನ ಸಿದ್ಧಿ ಮಾಡೋದಿಕ್ಕೋಸ್ಕರ, ಆ ಕಾರ್ಯವನ್ನ ನೆರವೇರಿಸೋದಕ್ಕೋಸ್ಕರ ದೇವಿ ಆ ಅಗ್ನಿಯಲ್ಲಿ ಆವಿರ್ಭವಿಸಿ ಬಂದ್ಲು. ಈ ಭಂಡಾಸುರನನ್ನ ವಧೆ ಮಾಡೋದು ಮಾತ್ರ ಅಲ್ಲ, ಯಾವುದೇ ಕೆಲಸ ಧರ್ಮದ ಪರವಾಗಿ, ಧರ್ಮದ ಸೈಡಲ್ಲಿ ನೀವಿದ್ದು ಯಾವುದೇ ಕೆಲಸ ಮಾಡಿದಾಗ ಅದು ದೇವ ಕಾರ್ಯ ಆಗತ್ತೆ. ಆಗ ಪ್ರತಿ ಸತಿ ಅವಳು ಬಂದು ನಮಗೆ ನೆರವಾಗ್ತಾಳೆ. ನಮ್ಮೊಳಗಡೆ ಇರುವ ಭಂಡಾಸುರ ಅಂದ್ರೆ ಯಾರು, ಅದೇನು? ಯಾವಾಗ ನಾವು ಐಷಾರಾಮಿ ಅನುಕೂಲಗಳನ್ನ ತುಂಬಾ ಅನುಭವಿಸ್ತೀವಿ, ಅದುವೇ ಭಂಡಾಸುರ. ಇದು ನಾನ್ ಹೇಳ್ತಾ ಇಲ್ಲ, ವೇದಗಳ ಪ್ರಕಾರ ನಾವು ಯಾವಾಗ ಅನುಕೂಲಗಳನ್ನ, ಲಕ್ಸುರೀಸ್ನ ಇಂಡಲ್ಜ್ ಮಾಡ್ತೀವಿ, ನಾವು ಯಾವಾಗ ಕಂಫರ್ಟ್ ಅಲ್ಲಿ ಇಂಡಲ್ಜ್ ಆಗ್ತೀವಿ, ಆಗ ನಮ್ಮ ಕರ್ಮ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅಂಡ್ ಯಾವಾಗ ನಾವು ಸತ್ಕಾರ್ಯದಲ್ಲಿ, ಒಳ್ಳೆಯ ಕಾರ್ಯಕ್ಕೋಸ್ಕರ, 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ, ಅಥವಾ ಒಂದು ದೈವ ಕಾರ್ಯಕ್ಕೋಸ್ಕರ ನಾವು ಯಾವಾಗ ಸ್ವಲ್ಪ ಶ್ರಮ ಪಡ್ತೀವಿ, ಅದು ನಮ್ಮ ಕರ್ಮವನ್ನ ಸ್ವಲ್ಪನೇ ಕಮ್ಮಿ ಮಾಡ್ಕೊಂಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಡೈಲಿ ನಾವು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಅದಕ್ಕೆ ಒಂದಿನ ಉಪವಾಸ ಇರು. ದಿನ ನಾವು ಚೆನ್ನಾಗಿ ಕಂಫರ್ಟಬಲ್ ಆಗಿ ಬೆಡ್ ಅಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತೀವಿ, ಒಂದಿನ ಜಾಗರಣೆ ಮಾಡು.
ಇದು ಒಳ್ಳೆ ಕಾರ್ಯಕ್ಕೋಸ್ಕರ ಮಾಡುವ ಶ್ರಮವಾಗಿರ್ಬೇಕು. ಇವಾಗ ನೀವು ಮನೇಲಿ ಜಗಳ ಮಾಡ್ಕೊಂಡು ಹತ್ಕೊಂಡು ಒಂದು ಹೊತ್ತು ಊಟ ಮಾಡದೆ ನೀವು ಸ್ಟ್ರೈಕ್ ಮಾಡಿದ್ರೆ ಅದು ದೇವ ಕಾರ್ಯ ಅಲ್ಲ. ಅದೇ ತರ ನೀವು ರಾತ್ರಿ 2 ಗಂಟೆ ತನಕ ಟಿವಿ ನೋಡ್ತಾ ಇದ್ದೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ಕೊಂಡಿದ್ರೆ ಅದು ದೇವ ಕಾರ್ಯ ಆಗಲ್ಲ. 4 ಜನಕ್ಕೆ ಏನಾದ್ರೂ ಒಳ್ಳೇದಾಗ್ಬೇಕು ಅಂತ ನೀವು ಮಾಡೋ ಕೆಲಸ ಮತ್ತೆ ದೇವರಿಗೋಸ್ಕರ ನೀವು ಮಾಡುವ ಪೂಜೆ, ಉಪವಾಸ, ವ್ರತ ಇವೆಲ್ಲ ದೇವ ಕಾರ್ಯ ಆಗತ್ತೆ. ಈಗ ನಾನೊಂದು ಪೂಜೆ ಮಾಡಿದ್ದೀನಿ, 1-2 ಜನಕ್ಕೆ ನಾನು ಹೇಗಾದ್ರೂ ಮೊದಲು ಊಟ ಕೊಟ್ಬಿಟ್ಟು ಆಮೇಲೆ ನಾನು ಊಟ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲವೊಮ್ಮೆ ನಾವು ಊಟ ಕೊಡಬೇಕು ಅಂತ ಅಂದ್ರೂ ನಮಗೆ ಯಾರು ಸಿಗೋಲ್ಲ. ಮನುಷ್ಯರು ಯಾಕೆ ಒಂದ್ ಕಾಗೆಗೆ ಅನ್ನ ಹಾಕ್ಬಿಟ್ಟು ಆಮೇಲೆ ನಾವು ಊಟ ಮಾಡೋಣ ಅಂತ ಅನ್ಕೊಳ್ತೀವಿ, ಅವತ್ತು ಅಂತ ನಮ್ಗೆ ಕಾಗೆನೇ ಸಿಗಲ್ಲ. ಎಷ್ಟು ಟ್ರೈ ಮಾಡ್ತೀವಿ, ತುಂಬಾ ಆಟ ಆಡ್ಸುತ್ತೆ. ಸಾಮಾನ್ಯವಾಗಿ ಯಾವಾಗ ನೋಡಿದ್ರು ಕಾಗೆ ದಿನ ಬರೋದೆ. ಆ ತರ ನಾವು ಮಾಡ್ಬೇಕು ಅಂತ ಏನಾದ್ರೂ ಒಂದು ಒಳ್ಳೇದು ಅಂತ ನಾವು ಅನ್ಕೊಂಡಾಗ ಅವಳ ನೆರವಿಲ್ಲದೆ, ಅವಳ ಸಂಕಲ್ಪ ಇಲ್ಲದೆ ನಮಗೆ ಅದಕ್ಕೂ ಚಾನ್ಸ್ ಸಿಗಲ್ಲ. ಪ್ರತಿಯೊಂದು ಕೆಲಸವನ್ನು ನಾವು ಮಾಡೋದಿಕ್ಕೆ ಮುಂಚೆ ಅಮ್ಮ, ನಾನು ನನ್ನ ಕೈಲಾದಷ್ಟು ಇದನ್ನ ಮಾಡಿದ್ದೀನಿ, ನೀನೇ ಇದನ್ನ ಬ್ಲೆಸ್ ಮಾಡಬೇಕು, ನೀನೇ ಇದನ್ನ ಹೇಗಾದ್ರೂ ನಡೆಸ್ಕೊಡ್ಬೇಕು, ಎಲ್ಲವನ್ನ ನಿನ್ ಪಾದದಲ್ಲಿ ಬಿಟ್ಟಿದ್ದೀನಿ, ನೀನೇ ನೋಡ್ಕೋಬೇಕು, ಇದು ಏನೇ ಆಗ್ಲಿ ಅದು ನಿನ್ನ ಸಂಕಲ್ಪ. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಅಷ್ಟೇ. ಆ ಪಾಲಿಸಿನ ನೀವು ಇಟ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಕೋಪ, ಡಿಸಪಾಯಿಂಟ್ಮೆಂಟ್ಸ್, ಕಂಪ್ಲೇಂಟ್ಸ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ನೀವು ಎಲ್ಲವನ್ನೂ ಒಂದು ಪಾಸಿಟಿವ್ ಲೈಟ್ ಅಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಆ ದೇವ ಕಾರ್ಯ ಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ, ಆಗ ನಿಮ್ಗೆ ಚಿಕ್ಕ ಚಿಕ್ಕ ವಿಷಯಗಳು ಮುಂಚೆ ಯಾವುದೆಲ್ಲ ನಿಮ್ಗೆ ಒಂಥರ ಇರಿಟೇಟ್ ಆಗ್ತಾ ಇತ್ತು, ಅನಾಯ್ ಆಗ್ತಾ ಇತ್ತು, ಬೇಜಾರಾಗ್ತಾ ಇತ್ತು, ಯಾರಾದ್ರೂ ಒಂದು 10 ನಿಮಿಷ ಲೇಟ್ ಆಗಿ ಬಂದ್ರು ನಿಮಗ್ ಕೋಪ ಆಗತ್ತೆ, ಯಾರೋ ಏನೋ ಹೇಳಿದ್ರು ಅದ್ ನಿಮ್ಗೆ ಸರಿ ಹೋಗ್ಲಿಲ್ಲ, ಅವೆಲ್ಲ ಸ್ವಲ್ಪನೇ ನಿಮ್ಮನ್ನ ಬಾದರ್ ಮಾಡೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗ ನಮ್ಮ ಫ್ಯಾಮಿಲೀಸ್ ಅಲ್ಲೇ ನಾವು ನೋಡಿರ್ತೀವಿ, ಒಂದೊಂದ್ಸತಿ ಅದು ನಮ್ಮ ಅಮ್ಮನೇ ಇರ್ಬೋದು, ನಮ್ಮ ಅಜ್ಜಿನೇ ಇರ್ಬೋದು, ಒಂದ್ ಚಿಕ್ಕಮ್ಮನೋ ದೊಡ್ಡಮ್ಮನೋ ಇರ್ಬೋದು, ಅವರು ಯಾರು ಏನ್ ಹೇಳಿದ್ರು, ಯಾರು ಹೇಗೆ ಅವ್ರ ಹತ್ರ ವರ್ತಿಸಿದ್ರು ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ. ಏನಪ್ಪ ಇವ್ರು ಹಿಂಗಿದ್ದಾರೆ, ಇವ್ರಿಗೆ ಹಿಂಗಿರಕ್ ಸಾಧ್ಯ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಅದು ಆ ಮೆಚುರಿಟಿ ಮತ್ತೆ ಆ ನಿಜವಾಗ್ಲೂ ಆ ಜ್ಞಾನ ಬಂದಾಗ ಆ ತರ ಮೆತ್ತಿಗೆ ಸ್ವಲ್ಪನೇ ಯಾವ್ದೆಲ್ಲ ನಮಗೆ ಬೇಜಾರ್ ಮಾಡುತ್ತೆ, ಯಾವುದೆಲ್ಲ ನಮ್ಮನ್ನ ಬಾದರ್ ಮಾಡುತ್ತೆ ಅದು ಕಮ್ಮಿ ಆಗ್ತಾನೆ ಹೋಗುತ್ತೆ. ಅದು ನಮ್ಮೊಳಗಡೆ ಇರುವ ಭಂಡಾಸುರನನ್ನ ನಾವು ಸ್ವಲ್ಪನೇ ಎಲಿಮಿನೇಟ್ ಮಾಡಿ ನಾವು ದೈವ ಕಾರ್ಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆದಾಗ ದೇವಿ ದೇವ ಕಾರ್ಯ ಸಮುದ್ಯತ ಅಂತ ಬಂದು ನಮ್ಮ ನೆರವಿಗೆ ನಿಂತು ನಮಗೆ ಸಹಾಯ ಮಾಡಿ ನಮಗೆ ಆ ಕಾರ್ಯಗಳನ್ನೆಲ್ಲ ಮಾಡಿಕೊಡ್ತಾಳೆ. ಈಗ 6ನೆಯ ನಾಮ ಉದ್ಯದ್ಭಾನು ಸಹಸ್ರಾಭ. ಉದಯವಾಗುತ್ತಿರುವ ಸೂರ್ಯ, ಅವನ ಆ ಹೊಳಪು, ಆಭ ಅಂದ್ರೆ ಹೊರ ಚಿಮ್ಮುತ್ತಾ ಇರೋ ಆ ಲೈಟ್ ರೇಸ್, ಆ ರೇಡಿಯನ್ಸ್. ಸಹಸ್ರ ಅನ್ನೋದು ಇಲ್ಲಿ ಒಂದು ಎಕ್ಸಾಕ್ಟ್ ನಂಬರ್ ಅಲ್ಲ, 1000 ಅಂತ ಒಂದು ಫೈನೈಟ್ ನಂಬರ್ ಅಲ್ಲ. ಸಹಸ್ರಾಕ್ಷಿ, ಸಹಸ್ರಪಾತ್ ಹಾಗೆಲ್ಲ ನಾವು ಈ ಶ್ಲೋಕಗಳಲ್ಲಿ ನೋಡಿದಾಗ ಅದರ ಅರ್ಥ ಏನು ಅಂದ್ರೆ ಲೆಕ್ಕವಿಲ್ಲದಷ್ಟು, ಕೌಂಟ್ಲೆಸ್ ಅಂತ. ಒಂದು ಸೂರ್ಯನನ್ನ ನಾವು ಡೈರೆಕ್ಟ್ ಆಗಿ ನೋಡಕ್ಕಾಗಲ್ಲ, ಒಂದು ಸೂರ್ಯನ ಬಿಸಿನ ನಾವು ಬೇಸಿಗೆಯಲ್ಲಿ ತಡ್ಕೊಳಕ್ಕಾಗಲ್ಲ. ಹಾಗಿರ್ಬೇಕಾದ್ರೆ ಲೆಕ್ಕವಿಲ್ಲದಷ್ಟು ಸೂರ್ಯ ಎಲ್ಲವನ್ನು ಒಟ್ಟಿಗೆ ಹಾಕಿದ್ರೆ ಆ ಪ್ರಕಾಶ, ಆ ಬೆಳಕು, ಆ ತೇಜಸ್, ಆ ಹೊಳಪು, ಆ ಮಹಿಮೆ, ಆ ಶಕ್ತಿ ಹೇಗಿರುತ್ತೆ. ಆದ್ರೆ ಅವಳು ತನ್ನನ್ನ ತಾನೇ, ತನ್ನ ಕಿರಣಗಳನ್ನ ಚಿಕ್ಕದಾಗಿ ಮಾಡಿಕೊಂಡು ನಮಗೋಸ್ಕರ ಅವಳು ಹೇಗೆ ಕಾಣಿಸ್ಕೊಳ್ತಾ ಇದ್ದಾಳೆ ಅಂದ್ರೆ, ಸೂರ್ಯೋದಯಕ್ಕೆ ಜಸ್ಟ್ ಮುಂಚೆ ಇರುವ ಆಕಾಶ ಹೇಗಿರುತ್ತೆ, ಆ ಫುಲ್ ಆರೆಂಜ್ ಪಿಂಕ್ ಕಲರ್ ಅಲ್ಲಿ ನೀವೊಂದು ಹೈಕ್ ಹೋಗ್ತೀರಾ ಸನ್ರೈಸ್ ನೋಡ್ಬೇಕು ಅಂತ, ಆ ಸನ್ರೈಸ್ ಹತ್ರ ಬರ್ತಾ ಇದ್ದಂಗೆನೆ ಆಕಾಶ ಹೇಗಿರುತ್ತೆ. ಅಥವಾ ನೀವು ಸಾಯಂಕಾಲ ಒಂದು ಸನ್ಸೆಟ್ ನೋಡ್ಬೇಕು ಅಂತ ಬೀಚ್ಗೆ ಹೋಗ್ತೀರಾ, ಇಡೀ ಆಕಾಶ ಒಂಥರ ಪಿಂಕ್ ಕಲರ್. ಆ ಆಕಾಶದ ಕಲರು ಆ ಸರ್ವಾರುಣ ಅಂತ ಅದಕ್ಕೆ ಅವಳಿಗೆ ಹೆಸರು. ಆ ಕೆಂಪು ಕಲರು ಈ ಪ್ರಕೃತಿಯಲ್ಲಿ ಮರ ಗಿಡ ಎಲ್ಲ ಎಲೆಗಳ ಮೇಲೆ, ಬೆಟ್ಟ ಗುಡ್ಡದ ಮೇಲೆ, ಆ ಒಂದು ಹೊಳೆ ಇದ್ರೆ ಆ ಹೊಳೆ ನೀರಿನ ಮೇಲೆ, ನಮ್ಮ ಮೇಲೆಲ್ಲ ಎಲ್ಲಾನು ನೋಡಿದ್ರೆ ಕೆಂಪಗಿರುತ್ತೆ ಆ ಟೈಮಲ್ಲಿ.
ಆ ತರ ತನ್ನನ್ನ ತಾನೇ ನಮಗೋಸ್ಕರ ಒಂದು ಸೌಮ್ಯ ಸ್ವರೂಪಿಣಿಯಾಗಿ ಮೀನಾಕ್ಷಿ, ಕಾಮಾಕ್ಷಿ, ಲಲಿತಾ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಹೀಗೆ ತನ್ನನ್ನ ತಾನೇ ಒಂದು ತಾಯಿಯ ಸ್ವರೂಪದಲ್ಲಿ, ಕರುಣಾ ಸ್ವರೂಪದಲ್ಲಿ ತನ್ನನ್ನ ನಮಗೋಸ್ಕರ ನಾವು ಅವಳನ್ನ ಪ್ರೀತಿಯಿಂದ ನೋಡ್ಬೇಕು, ಭೀತಿಯಿಂದ ಅಲ್ಲ ಅನ್ನೋದಕ್ಕೋಸ್ಕರ ದೇವಿ ಹೀಗೆ ಉದ್ಯದ್ಭಾನು, ಸೂರ್ಯೋದಯಕ್ಕೆ ಮುಂಚೆ ಬರುವ ಅರುಣೋದಯದ ರೂಪದಲ್ಲಿ ತನ್ನನ್ನೇ ತಾನು ನಮಗೋಸ್ಕರ ಪ್ರಕಟಿಸಿಕೊಳ್ತಾಳೆ. ಈಗ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಅಂತ ನೀವು ನೋಡಿದ್ರೆ ಸೂರ್ಯ, ಚಂದ್ರ, ಅಗ್ನಿ ಇವು ಮೂರಕ್ಕೂ ನಿಜವಾಗ್ಲೂ ಅವುಗಳ ಪ್ರಕಾಶ ಯಾರಿಂದ ಬರ್ತಾ ಇದೆ ಅಂದ್ರೆ ದೇವಿಯಿಂದ ಬರ್ತಾ ಇದೆ. ದೇವಿಯ ಹತ್ತಿರ ಸಾವಿರಾರು ಕಿರಣಗಳಿವೆ, ಬೆಳಕಿನ ಕಿರಣಗಳು. ಅದರಿಂದ 108 ಕಿರಣಗಳನ್ನ ಅಗ್ನಿಗೆ ಕೊಡ್ತಾಳೆ. ಈ ಇಡೀ ಜಗತ್ತಿನಲ್ಲಿ ಎಲ್ಲೇ ಅಗ್ನಿ ಉರಿದ್ರು, ಅದು ಒಂದು ಹೋಮಕುಂಡದಲ್ಲಿರುವ ಅಗ್ನಿ ಆಗಿರ್ಬೋದು, ಅದು ನಿಮ್ಮ ಸ್ಟವ್ ನಲ್ಲಿ ನೀವು ಅಡಿಗೆ ಮಾಡಕ್ಕೆ ಯೂಸ್ ಮಾಡೋ ಆ ಬೆಂಕಿ ಆಗಿರಬಹುದು, ಈ ಎಲ್ಲ ಅಗ್ನಿನೂ ದೇವಿ ಕೊಟ್ಟಿರುವ 108 ಕಿರಣಗಳನ್ನ ಯೂಸ್ ಮಾಡಿಕೊಂಡು ಅಗ್ನಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಅದೇ ತರ ಸೂರ್ಯನಿಗೆ ದೇವಿ 116 ಕಿರಣಗಳನ್ನ ಕೊಟ್ಟಿದ್ದಾಳೆ. ಈ 116 ಕಿರಣಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ಸೂರ್ಯ ಇಷ್ಟೊಂದು ಬೆಳಕು, ಇಷ್ಟೊಂದು ಧಗೆ, ಇಷ್ಟೊಂದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೈನ್ಸ್ ಇಷ್ಟೊಂದು ಅಡ್ವಾನ್ಸ್ ಆಗಿದ್ರೂ ಸೂರ್ಯನಿಗೆ ನಾವು ತುಂಬಾ ಹತ್ರ ಹೋಗಕ್ಕಿನ್ನ ಆಗಿಲ್ಲ. ಚಂದ್ರನಿಗೆ ದೇವಿ ತನ್ನ ಕಿರಣಗಳಿಂದ 136 ಕಿರಣಗಳನ್ನ ಕೊಟ್ಟಿದ್ದಾಳೆ. ಕೋಟ್ಯಾಂತರ ಕಿರಣಗಳನ್ನ ದೇವಿ ತನ್ನ ಹತ್ರ ಇಟ್ಕೊಂಡಿದ್ದಾಳೆ. ಆಗ ಅವಳ ಮಹಿಮೆ, ಅವಳ ಶಕ್ತಿ, ಅವಳ ಪ್ರಕಾಶ, ಅವಳ ತೇಜಸ್ಸು, ಅವಳ ಹೊಳಪು ಎಂಥದ್ದು ಅಂತ ನಾವು ಊಹಿಸಿ ನೋಡಕ್ಕೂ ಆಗಲ್ಲ. ಸೂರ್ಯ ಹುಟ್ಟುವ ಸಮಯದಲ್ಲಿ ಮತ್ತೆ ಸೂರ್ಯ ಮುಳುಗೋ ಸಮಯದಲ್ಲಿ ಯಾರು ಎದ್ದಿರ್ತಾರೋ ಅವರಿಗೆ ನಾನು ನನ್ನ ಕೃಪೆ ಮಾಡ್ತೀನಿ ಅಂತ ಸೂರ್ಯ ಆದಿತ್ಯ ಹೃದಯಂ ಅನ್ನೋ ಸ್ತೋತ್ರದಲ್ಲಿ ಸ್ವತಃ ತಾನೇ ಹೇಳಿದ್ದಾನೆ. ಈ ಸೂರ್ಯ ಹುಟ್ಟೋಕೆ ಮುಂಚೆ ಬರುವ ಆ ಟೈಮ್ ಇದೆಯಲ್ಲ, ಅದನ್ನ ಉಷಾ ಕಾಲ ಅಂತಾರೆ. ಯಾಕೆಂದ್ರೆ ಆಗ ಆಚೆ ಬಂದಿರೋ ಕಿರಣಗಳು ಉಷಾ ಕಿರಣಗಳು. ಈ ಉಷಾ ಕಿರಣಗಳು ನಮ್ಮ ಸಾತ್ವಿಕ ಗುಣವನ್ನ ಹೆಚ್ಚು ಮಾಡುತ್ತೆ. ಅದಕ್ಕೋಸ್ಕರನೇ ಆ ಟೈಮ್ನಲ್ಲಿ ನಾವು ಎದ್ದು ನಾವು ಮಾಡುವ ಪ್ರಾರ್ಥನೆ, ಪೂಜೆ, ಪಠಣೆ ಯಾವುದೇ ಇರ್ಬೋದು, ಅದಕ್ಕೆ ತುಂಬಾನೇ ಮಹತ್ವ ಇದೆ. ಅದಕ್ಕೆ ನೀವು ನೋಡಿ, ಬೆಳಗ್ಗೆ ನಾವು ಸ್ವಲ್ಪ ಬೇಗ ಎದ್ದಾಗ 5:30, 6 ಗಂಟೆ ಹಂಗೆದ್ದಾಗ ಎಷ್ಟು ಪ್ರಶಾಂತವಾಗಿರುತ್ತೆ, ಎಷ್ಟು ನಿಧಾನಕ್ಕೆ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬಹುದು. ಬಟ್ ಒಂದ್ ವೇಳೆ ನಮ್ ಅಲಾರ್ಮ್ ರಿಂಗ್ ಆಗ್ಲಿಲ್ಲ, ನಾವು ಕಣ್ಬಿಟ್ಟಾಗ 7:45, 8 ಗಂಟೆ ಆಗೋಯ್ತು ಅಂದ್ರೆ ಆಗ ನಾವು ಎಷ್ಟು ಗಡಿಬಿಡಿಯಲ್ಲಿ ನಮ್ ದಿನ ಸ್ಟಾರ್ಟ್ ಆಗತ್ತೆ. ನಮ್ಮ ಸಾತ್ವಿಕ ಗುಣ ಹೆಚ್ಚಾಗಿರುವ ಈ ಪ್ರಶಾಂತವಾದ, ನಿರ್ಮಲವಾದ ಉಷಾ ಕಾಲದಲ್ಲಿ ನಾವು ಮಾಡೋ ಯಾವುದೇ ಪೂಜೆ, ಸ್ತುತಿ ಅದಕ್ಕೆ ತುಂಬಾನೇ ಫಲ ಇದೆ. ಆ ಟೈಮನ್ನ ಬ್ರಹ್ಮ ಮುಹೂರ್ತ ಅಂತ ಕೂಡ ಹೇಳ್ತಾರೆ. ಆ ಟೈಮ್ನಲ್ಲಿ ನಾವು ಮಾಡುವ ಯಾವುದೇ ಪೂಜೆ, ಪಠಣೆ ಎಲ್ಲದಕ್ಕೂ ತುಂಬಾನೇ ಜಾಸ್ತಿ ಬೆನಿಫಿಟ್ಸ್ ಇದೆ. ಹೀಗೆ ಸಾತ್ವಿಕ ಮನಸ್ಥಿತಿ ಹೆಚ್ಚಾಗಿ ನಾವು ದೇವ ಕಾರ್ಯಗಳಲ್ಲಿ ತೊಡಗುತ್ತಾ ಅದನ್ನ ಮಾಡ್ತಾ ಮಾಡ್ತಾ ಆಚೆ ಇರುವ ಆ ಉದ್ಯದ್ಭಾನು ಸಹಸ್ರಾಭ, ಆ ಅರುಣವರ್ಣ ನಮ್ಮ ಮನಸ್ಸಿನಲ್ಲೂ ಫುಲ್ ಕೆಂಪಾಗಿ ಅವಳ ಬಣ್ಣ ತುಂಬಿಕೊಂಡು ಅದಾದ ಮೇಲೆ ನೆಕ್ಸ್ಟ್ ಬರುವುದು ತೇಜೋಮಯವಾದ ದೇವಿ ಆ ಚಿತ್ ಅಗ್ನಿಯಿಂದ ಆಚೆ ಬರ್ತಾಳೆ. ಅದೇ ತರ ನಮ್ಮ ಮನಸ್ಸಿನಲ್ಲಿ ಜ್ಞಾನ ಅನ್ನೋ ಆ ಅಗ್ನಿಯಿಂದ ಅವಳು ಪ್ರಕಟ ಆಗ್ತಾಳೆ. ಅವಳು ಒಂದ್ಸತಿ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ರೆ, ಅವಳು ಅಲ್ಲಿ ಆವಿರ್ಭವಿಸಿ ಬಂದ ಮೇಲೆ ಇನ್ನೇನಿದೆ, ಸತ್ ಚಿತ್ ಆನಂದ, ದಿ ಇಟರ್ನಲ್ ಬ್ಲಿಸ್. ನಮ್ಮ ರಾಜಸಿಕ ತಾಮಸಿಕ ಗುಣಗಳನ್ನೆಲ್ಲ ಆ ಅಗ್ನಿಯಲ್ಲಿ ಹಾಕಿ ಭಸ್ಮ ಮಾಡಿದ್ಮೇಲೆ ಅಲ್ಲಿರೋದು ಬರೀ ಜ್ಞಾನ ಅನ್ನುವ ಆನಂದ, ಪ್ರಶಾಂತತೆ, ನೆಮ್ಮದಿ, ಒಂದು ಸಮತೋಲನದ ಸ್ಥಿತಿ. ಈ ದೇವಿಯ ಕೃಪೆ, ಕರುಣೆ ನಮ್ಮ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ಸೆಷನ್ನ ಇಲ್ಲಿ ಮುಗಿಸ್ಕೊಳ್ಳೋಣ. ಶ್ರೀಮಾತ್ರೇ ನಮಃ. ಥ್ಯಾಂಕ್ ಯು. ನಮಸ್ಕಾರ.